ಅಮೆರಿಕದ F-16 ಯುದ್ಧ ವಿಮಾನವನ್ನು ಭಾರತ ಎರಡನೇ ಸಲ ಒಡೆದುರುಳಿಸಿರುವುದು ಅಮೆರಿಕಾಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಬಾಲಾಕೋಟ್ ದಾಳಿ ಸಂದರ್ಭದ ಡಾಗ್ ಫೈಟ್ನಲ್ಲಿ ಕ್ಯಾಪ್ಟನ್ ಅಭಿನಂದನ್ MiG-21 ಬೈಸಾನ್ ಫೈಟರ್ ಜೆಟ್ ಮೂಲಕ F-16 ಯುದ್ಧ ವಿಮಾನ ಒಡೆದು ಕೆಡವಿದ್ದರು. ಈಗ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮೂಲಕ ಮತ್ತೊಂದು F-16 ಒಡೆದುರುಳಿಸಲಾಗಿದೆ. ಇದು ಮತ್ತು ಭಾರತ ಯುದ್ಧ ಸಲಕರಣೆ ತಯಾರಿಕೆಯಲ್ಲಿ ಸ್ವಾವಲಂಬಿಯಾಗಿದೆ ಎಂಬುದು ಸಾಬೀತಾದ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಒದ್ದಾಟ ಮತ್ತು ಹೊಟ್ಟೆ ನೋವು ಮಿತಿಮೀರಿದೆ. ಜೊತೆಗೆ ವೆಫಲ್ಸ್ ಡೀಲ್ ವಿಚಾರದಲ್ಲಿ ರಷ್ಯಾದೊಂದಿಗೆ ಭಾರತ ಹೆಚ್ಚು ನಿಕಟವಾಗಿರುವುದು, ಈ ಸಂಘರ್ಷದಲ್ಲಿ ರಷ್ಯಾ ಸಹಭಾಗಿತ್ವದಲ್ಲಿ ನಿರ್ಮಿತವಾದ S-400 ಆಂಟಿ ಏರ್ಕ್ರಾಫ್ಟ್ ವೆಫನರಿ ಸಿಸ್ಟಮ್ ಬಳಸಿ ಮೇಲುಗೈ ಸಾಧಿಸಿರುವುದು ಟ್ರಂಪ್ಗೆ ಇರಿಸುಮುರಿಸು ತಂದಿದೆ. ಏಕೆಂದರೆ ಅಮೆರಿಕದ ಶಕ್ತಿಶಾಲಿ 50,000 ಅಡಿ ಎತ್ತರಕ್ಕೆ ಇರಬಲ್ಲ ಫೈಟರ್ ಜೆಟ್ ಲಕೀದ್ ಮಾರ್ಟಿನ್ ಬೆನ್ನೆಟ್ಟಿ ಹೊಡೆಯುವ ಶಕ್ತಿ S-400ಗೆ ಮಾತ್ರ ಇದೆ. ಅಂದರೆ ಈ S-400 ಎನ್ನುವ ನಮ್ಮ ಸುದರ್ಶನ ಚಕ್ರ ಇದೆಯಲ್ಲ, ಇದು ಅಮೆರಿಕದ ಜೆಟ್ ಫೈಟರ್ಗಳನ್ನು ಅಟ್ಟಾಡಿಸಿ ಬೇಟೆ ಆಡಬಲ್ಲದು. ಅಮೆರಿಕದ ಅತಿ ಪವರ್ಫುಲ್ ಎನ್ನುವ ಈ ಜೆಟ್ ಲಕೀದ್ ಮಾರ್ಟಿನ್ ಬೆನ್ನೆಟ್ಟಿ ಹೊಡೆಯಬಲ್ಲದು. ಈ ಎಲ್ಲ ಕಾರಣಗಳಿಂದ ರಷ್ಯಾ ಆಯುಧಗಳು ಅಮೆರಿಕ ಅಸ್ತ್ರಗಳಿಗಿಂತ ಹೆಚ್ಚು ನಂಬಿಕೆಗೆ ಅರ್ಹ ಎಂಬ ಮಾತು ವಿಶ್ವ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿದೆ. ರಷ್ಯಾ ಬಗೆಗಿನ ಈ ನಂಬಿಕೆಯನ್ನು ಭಾರತ ಇನ್ನಷ್ಟು ಬಲಗೊಳಿಸಿದೆ ಎಂಬ ಕಾರಣಕ್ಕೆ ಟ್ರಂಪ್ ಭಾರತದ ವಿರುದ್ಧ ಅಸಹನೆ ತೋರುತ್ತಿದ್ದಾರೆ ಎನ್ನಲಾಗುತ್ತಿದೆ.